ಆದ್ರೆ ಜೈಲಿನಿಂದ ಎಸ್ಕೇಪ್ ಆಗಿದ್ದ ಮೋರಿಸ್ ಸಹೋದರರು ಎಲ್ಲಿ ಹೋದ್ರು ಅನ್ನೋದು ಇಲ್ಲಿ ತನಕ ಪತ್ತೆಯಾಗಿಲ್ಲ. ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಥ್ರಿಲ್ ಆಗ್ತಿದೆ ಅಲ್ವಾ? ಹಾಗಾದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಗೆಳೆಯರೆ. 3 ಜನ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿರೋ ಕಹಾನಿ ಕೇಳಿದ್ರಿ. ಆದ್ರೆ ಈಗ ನಾವು ಹೇಳೋ ಕೈದಿ ಕೊಂಚ ಡಿಫರೆಂಟ್. ಹೌದು, ಹೆಸರು ರುಸ್ತು ಶಕ್ರೋಡಿನವ್. ಈತನನ್ನ ಕಳ್ಳತನದ ಆರೋಪದ ಮೇಲೆ ಜೈಲಿಗೆ ಹಾಕಲಾಗಿತ್ತು. ಜಸ್ಟ್ 25 ವರ್ಷ ಮಾತ್ರ. ಆದರೆ ಇವನ ದೇಹ ಮತ್ತು ಬುದ್ಧಿ ವಯಸ್ಸಿಗೆ ಮಿತಿಮೀರಿ ಬೆಳೆದಿತ್ತು. ಇದೇ ಕಾರಣಕ್ಕೆ ಇವನು ಜೈಲಿನಿಂದ ಯಾರು ಊಹಿಸಲು ಸಾಧ್ಯವಾಗದ ಐಡಿಯಾ ಮಾಡಿದ್ದ. ಇದನ್ನ ನಮ್ಮಂತ ನಾರ್ಮಲ್ ಜನ ಮಾಡೋಕೆ ಸಾಧ್ಯನೇ ಇಲ್ಲ. ಹೌದು, ಈ ರುಸ್ತು ಶಕ್ರೋಡಿನ್ ಜೈಲಿನಲ್ಲಿ ಊಟ ಕೊಡುವ ಸಂಧಿಯಿಂದ ಪರಾರಿಯಾಗಿ ಬಿಟ್ಟಿದ್ದ. ಅಸಲಿಗೆ ಈ ಸಂಧಿಯನ್ನ ಜೈಲಿನಲ್ಲಿರುವ ಕೈದಿಗಳಿಗೆ ಊಟ ಕೊಡೋದಕ್ಕೆ ಅಂತ ಬಳಸ್ತಾರೆ. ಆದ್ರೆ ಇಂಥ ಸಂಧಿಯಿಂದ ಎಸ್ಕೇಪ್ ಆಗ್ತಾರೆ ಅಂದ್ರೆ ಅವರೆಂತ ಕ್ರಿಮಿನಲ್ ಇರಬಹುದು ಅಂತ ನೀವೇ ಲೆಕ್ಕ ಹಾಕಿ. ರುಸ್ತುಗೆ ಇಲ್ಲಿಂದ ಪರಾರಿಯಾಗೋಕೆ ಒಂದೇ ವಸ್ತು ಅಡ್ಡಿಯಾಗಿತ್ತು. ಅದೇನೆಂದ್ರೆ ಅವನು ಧರಿಸಿದ್ದ ಬಟ್ಟೆ. ಇದೇ ಕಾರಣಕ್ಕೆ ಮೈಮೇಲಿದ್ದ ಪೂರ್ತಿ ಬಟ್ಟೆಯನ್ನ ಕಳಚಿ ಬರೀ ಅಂಡರ್ವೇರ್ ನಲ್ಲಿ ರುಸ್ತು ಈ ಸಂಧಿ ಮೂಲಕ ಜೈಲಿನಿಂದ ಹೊರಗೆ ಬಂದಿದ್ದ. ಆಮೇಲೆ ಬಟ್ಟೆ ಹಾಕೊಂಡು ಏನೂ ಆಗಿಲ್ಲ ಅನ್ನೋ ಹಾಗೆ ಆರಾಮಾಗಿ ನಡ್ಕೊಂಡು ಹೋಗಿಬಿಟ್ಟಿದ್ದ. ಹಾಗಂತ ಜೈಲಿನಿಂದ ಹೊರಬರೋದಕ್ಕೆ ಇದೊಂದೇ ದಾರಿಯಲ್ಲ. ನಾರ್ತ್ ಕೊರಿಯಾದ ಜೈಲಿನಲ್ಲಿ ಬಂದಿಯಾಗಿದ್ದ ಜೋಯಿ ಗ್ಯಾಪ್ಕುಬ್ ಇವನೊಬ್ಬ ಯೋಗ ಮಾಸ್ಟರ್ ಆಗಿದ್ದ. ಕಳ್ಳತನದ ಆರೋಪದಲ್ಲಿ ಜೋಯಿನ್ನ ಜೈಲಲ್ಲಿಡಲಾಗಿತ್ತು. ಇವನ ದೇಹ ಅದೆಷ್ಟು ಸಪುರ ಆಗಿತ್ತು ಅಂದ್ರೆ ಇವನು ಕೂಡ ಇದೇ ಊಟ ನೀಡೋ ಸಂಧಿ ಮೂಲಕ ಎಸ್ಕೇಪ್ ಆಗುವಲ್ಲಿ ಸಕ್ಸಸ್ ಕಂಡಿದ್ದ. ಅದಕ್ಕೆ ಕಾರಣ ಒಂದು, ಅವನು ಇಡೀ ದೇಹಕ್ಕೆ ಎಣ್ಣೆ ಸವರಿಕೊಂಡಿದ್ದ. ಇನ್ನೊಂದು, ಮೊದಲಿನಿಂದಲೂ ಯೋಗದಿಂದ ದೇಹವನ್ನು ಕಂಟ್ರೋಲ್ನಲ್ಲಿಟ್ಕೊಂಡಿದ್ದ. ಇವೆರಡು ಜಾಯಿಗೆ ಜೈಲಿನಿಂದ ಪರಾರಿಯಾಗಲು ಸಹಕಾರಿಯಾಗಿತ್ತು. ದುರಂತ ಏನಂದ್ರೆ ಇಲ್ಲಿಂದ ಎಸ್ಕೇಪ್ ಆದ 6 ದಿನದ ಬಳಿಕ ಜೋಯಿನ್ನ ವಾಪಸ್ ಅರೆಸ್ಟ್ ಮಾಡಲಾಗಿತ್ತು. ನೀವೇನಾದ್ರೂ ವೆಬ್ ಸೀರೀಸ್ ನೋಡೋರಾಗಿದ್ರೆ ನಿಮಗೆಲ್ಲ ಚಾಪೋ ಬಗ್ಗೆ ಗೊತ್ತೇ ಇರುತ್ತೆ. ಅದಕ್ಕೆ ದೊಡ್ಡ ಕಾರಣ ಇವನು ಜೈಲಿನಿಂದ ಪರಾರಿಯಾದ ಟೆಕ್ನಿಕ್. ಜುಲೈ 2015 ಆಗ ಚಾಪೋ ಮೆಕ್ಸಿಕೋದ ಜೈಲೊಂದರಲ್ಲಿ ಬಂದಿಯಾಗಿದ್ದ. ಈ ವೇಳೆ ಟಾಯ್ಲೆಟ್ ನಲ್ಲಿ ಜೋ ಹೆಚ್ಚು ಸಮಯ ಕಳೆಯುತ್ತಿದ್ದ. ಈ ವೇಳೆ ಹಾಡು ಕೂಡ ಆಡ್ತಿದ್ದ. ಆದ್ರೆ ಈ ವಿಚಾರದ ಬಗ್ಗೆ ಜೈಲಿನ ಅಧಿಕಾರಿಗಳು ಅಷ್ಟು ಗಮನ ಹರಿಸಿಲ್ಲ. ಆದ್ರೆ ಒಂದು ದಿನ ಜೈಲಿನ ಸಿಬ್ಬಂದಿ ಬಾತ್ರೂಮ್ ನಲ್ಲಿ ಹೋಗಿ ನೋಡಿದ್ರೆ ಚಾಪೋ ಅಲ್ಲಿಲ್ಲ. ಎಲ್ಲಿಗೆ ಹೋದ ಅಂತ ನೋಡಿದ್ರೆ ಅಲ್ಲೊಂದು ಸುರಂಗ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಈ ಸುರಂಗದ ಮೂಲಕ ಚಾಪೋ ಒಂದು ಟನಲ್ ತಲುಪಿ ಆ ಟನಲ್ ನಿಂದ ಪರಾರಿಯಾಗಿ ಬಿಟ್ಟಿದ್ದ. ಅಲ್ಲಿಂದ ಚಾಪೋ ಎಲ್ಲೋದ ಅನ್ನೋದೇ ಗೊತ್ತಾಗಿರಲಿಲ್ಲ. ಹಾಗಂತ ಇದೇ ಮೊದಲ ಬಾರಿ ಏನು ಚಾಪೋ ಜೈಲಿನಿಂದ ಪರಾರಿಯಾಗಿರಲಿಲ್ಲ. ಈಗ ನಾವು ತೋರಿಸೋ ಕೈದಿ ಇವರೆಲ್ಲರಿಗಿಂತ ಪಕ್ಕಾ ಕ್ರಿಮಿನಲ್.